ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಆಯಿತು ಎಡಿಟಿಂಗ್ ಒಂದು ಸ್ವಲ್ಪ ಲೇಟ್ ಆಗ್ತಾಯಿತ್ತು, ಹಾಗೆ ಹೀಗೆ ಅಂತ ನನ್ನ ಕೆಲಸದಿಂದ ಎಡಿಟಿಂಗ್ನ ಮಾಡ್ತಾ ಇದ್ದಿದ್ದಿಲ್ಲ. ಈ ವಿಡಿಯೋ ಆ್ಯಕ್ಚುಲಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆದ್ದು ರೂಟೀನ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್, ನಾನು ಹಿಂದಿನ ರಾತ್ರಿ ದಿನವೇ ಒಂದು ಸ್ವಲ್ಪ ಬಾದಾಮನ್ನ ನೆನೆ ಹಾಕಿಟ್ಟಿರ್ತೀನಿ. ಅಂದರೆ ಬೆಳಗ್ಗೆ ಅದು ಏನಾದರೂ ಹೆಲ್ದಿಯಿಂದ ಸ್ಟಾರ್ಟ್ ಮಾಡಬೇಕಂತ ನನ್ನ ರೂಟೀನ್ ಈ ಥರ ಇರುತ್ತೆ. ಬಾದಾಮ್ ಅನ್ನೋದು ಯಾವಾಗಲೂ ತಿನ್ನಬೇಕಾದ್ರೆ ಮೇಲಿನಗಡೆದು ಸಿಪ್ಪೆನ ಸುಲಿದು ನೆನೆ ಇಟ್ಟಿದ್ದಾದ್ಮೇಲೆ ತಿನ್ನಬೇಕಾದ್ರೆ ತುಂಬಾ ಅದರದ್ದು ಬೆನಿಫಿಟ್ ಸಿಗುತ್ತೆ ಅಂತಾರೆ. ಹಾಗೆ ತಿಂದರೆ ಅದ್ರ ಬೆನಿಫಿಟ್ ಸಿಗಲ್ಲ ಅಂತ ಹೇಳ್ತಾರೆ. ಇದ್ರದ್ದು ಮೇಲಿಂದು ಸಿಪ್ಪಿನ ತೆಗೆದು ಇರ್ತೀನಿ. ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ನಾಲ್ಕು ಅಂತ ನೆನೆ ಇಟ್ಟಿರ್ತೀನಿ. ನಾನು ಬೆಳಗ್ಗೆ ಎದ್ದು ನಾನು ಮತ್ತೆ ಮೆಂತ್ಯದ್ದು ನೀರನ್ನು ಕುಡಿತೀನಿ ಫ್ರೆಂಡ್ಸ್. ಮೆಂತ್ಯ ನೀರು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದನ್ನು ಫಸ್ಟಿಗೆ ನಾನು ನನ್ನ ಡೇನ ಸ್ಟಾರ್ಟ್ ಮಾಡಬೇಕಂತಂದರೆ ಮೆಂತ್ಯ ನೀರಿಂದೇ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಮೆಂತ್ಯ ಕೈ ಅಂತ ಅಂತಾರೆ. ಅದರಿಂದ ತುಂಬ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ, ಅಂದರೆ ನಮ್ಮದು ರಕ್ತ ಶುದ್ಧಿ ಆಗುತ್ತೆ ಅಂತಾರೆ. ನಮ್ಮದು ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದಿದ್ದೆಲ್ಲನ ಶಮನ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ನಮ್ಮ ರೂಟೀನಲ್ಲಿ ಇದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಾದಮೇಲೆ ನಮ್ಮ ಅತ್ತೆ ಹೈದ್ರಾಬಾದಿಂದ ಬಂದಿದ್ದರು. ಆ್ಯಕ್ಚುಲಿ ಅವರು ಹೈದ್ರಾಬಾದ್ಗೆ ಹೋಗಿದ್ದರು. ಸೌಜುಗೆ ಅವ್ರ ಅತ್ತೆ ಗಿಫ್ಟ್ ಎಲ್ಲ ಏನೇನೋ ಕಳಿಸಿದ್ದಾರೆ ಸೌಜುಗೆ ಅಂತ ಹೇಳಿ. ಸೌಜು ಕಾಡಿಸ್ತಾಯಿದ್ರು ನಮ್ಮ ಮನೆಯವರು. ಆವಾಗ ತಾನೇ ಎದ್ದು ಬಂದಿದ್ದ ಸೌಜು ಒಂದೊಂದನೇ ಅವಂಗೆ ತೋರಿಸ್ತಾ ಇದ್ರು. ನೋಡಿ ಹೇಗೆ ಕಾಡಿಸ್ತಾ ಇದ್ದಾರೆ. ಸೌಜು ಅಂದ್ರೆ ಈಗಂತೂ ತುಂಬಾ ಹಠ ಮಾಡ್ತಾ ಇದ್ದಾನೆ. ಯಾಕೋ ಏನೋ ಯಾವ್ದು ನೋಡಿದ ವಸ್ತು ಅದನ್ನು ಅವಾಗೇ ಬೇಕು ಅಂತ ಹೇಳಿ ತುಂಬಾ ಹಠ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವ್ರಿಗಂತೂ ಅವನಿಗೆ ತುಂಬ ಕಾಡಿಸೋದಂದ್ರೆ ತುಂಬ ಇಷ್ಟ. ಹೇಗೆ ಮಾಡ್ತಾ ಇದ್ದಾರೆ ನೋಡಿ. ಹೈದ್ರಾಬಾದಿಂದ ಶ್ವೇತಕ್ಕ ಅವನಿಗೂ ಒಂಥರ ಆಟೋ ರಿಕ್ಷಾದ ಒಂದು ಆಟೋ ಸಾಮಾನನ್ನು ಕಳಿಸಿದ್ರು. ಅವಂಗೆ ವೆಹಿಕಲ್ಸ್ ಅಂದರೆ ತುಂಬ ಇಷ್ಟ. ಯೂಶ್ವಲಾಗಿ ಗಂಡು ಹುಡುಗರಿಗೆಲ್ಲನೂ ಹಿಂಗೆ ವೆಹಿಕಲ್ಸದ್ದು ಎಲ್ಲ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ದು ಏನಾದರೂ ವೆಹಿಕಲ್ಸ್ ಅಥವಾ ಇದು ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಸೌಜುಗೂ ತುಂಬ ಇಷ್ಟ. ಅವ್ನಿಗದು ಎಷ್ಟು ಗಾಡಿ ಇವೆ ಅಂದರೆ ತುಂಬ ಗಾಡಿ ಇವೆ. ಅಂದರೂ ಯಾವ್ದು ಹೊಸ ಸಿಗ್ತದೆ ಅದ್ರ ಜೊತೆನೇ ಅವನ ಆಟ ಆಡೋದೇ ಅವ್ನಿಗೆ ಅವತ್ತಿಂದ ದಿನ ಅದನ್ನೇ ಸ್ಪೆಷಲ್ ಅಂತ ಹೇಳ್ಬೋದು. ಅವತ್ತಂತೂ ಆ ಕಾರ್ ಯಾವುದಾದ್ರೂ ಏನಾದರೂ ವಸ್ತು ತಂದರೆ, ಇವಾಗ ಆಟೋ ತಂದರೆ, ಕಾರ್ ಏನು ತಂದರೂ ಅದ್ರ ಜೊತೆನೇ ಆಡೋದು ಮತ್ತು ಅದನ್ನು ಹಿಡ್ಕೊಂಡು ಅವತ್ತಿನ ರಾತ್ರಿ ಮಲ್ಕೊಳ್ಳೋದು. ಒಂದು ಯೂಶ್ವಲಾಗಿ ಯಾವ್ದು ಲಾಗ್ನಲ್ಲೇ ಅಂತ ಹೇಳಿರ್ತೀನಿ ಫ್ರೆಂಡ್ಸ್. ಇದನ್ನು ಹಾಗೆ ಮಾಡ್ತೀನಿ. ಎಷ್ಟು ಅವ್ನ ಕಡೆ ನೋಡಿ ಫ್ರೆಂಡ್ಸ್ ಗಾಡಿ ಇದ್ದರೂ ಕರೆ ಅಂದರೂ ಅವ್ನು ಯಾವ್ದು ಹೊಸದು ಬಂತಂದರೆ ಮುಗಿತು. ಅವು ಗಾಡಿ ಉಳ್ಕಿದ ಗಾಡಿ ಹಳೆ ಗಾಡಿ ಎಲ್ಲ ಅಲ್ಲೇ ಇಟ್ಟು ಹೊಸ ಗಾಡಿ ಜೊತೆ ಆಟಾಡೋಕೆ ಕೂತ್ಬಿಟ್ಟು ಅವಾಗ ತಾನೇ ಎದ್ದಿದ್ದ ಸೌಜು. ನಮ್ಮ ಮನೆಯವರು ಅವ್ನಿಗೆ ಯಾವಾಗ ತೋರಿಸ್ಬೇಕು ಎಕ್ಸೈಟ್ಮೆಂಟಿಂದ ಇರ್ತಾರೆ. ಅತ್ತನೂ ಬಂದಿದ್ದಾರೆ, ಅವ್ರ ಲಗೇಜ್ ಎಲ್ಲ ಇದ್ದರೆ ಇವಾಗೆಲ್ಲ ಫ್ರೆಶ್ ಅಪ್ ಅಂತೂ ಆಗಬೇಕಂತ ಹೋಗಿದ್ದಾರೆ. ಅವರು ಬೆಳಗ್ಗೆನೇ ಬಂದಿದ್ದರು. ಅಷ್ಟೊತ್ತಿಗೆ ಸೌಜು ತಂದು ಗಾಡಿ ತೊಗೊಂಡು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಶ್ವೇತಕ್ಕ ಹೀಗೆ ಅವ್ನಿಗೆ ಏನಾದರೂ ಹೊಸದು ಸಿಕ್ಕಿದವಂಗೆ ಕಳಿಸ್ತಾ ಇರ್ತಾರೆ. ಇಲ್ಲಿ ಬಂದಾಗೂ ತೊಗೊಂಡು ಬಂದಿರ್ತಾರೆ ಯೂಶ್ವಲಾಗಿ. ನಮಗೂ ಡ್ರೆಸ್ಸಸ್ ಅದು ಕಳಿಸಿದ್ರು ಫ್ರೆಂಡ್ಸು. ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ ಡ್ರೆಸ್ಸಸ್ ತುಂಬ ಚೆನ್ನಾಗಿ ಕಳಿಸಿದ್ರು. ಶ್ವೇತಕ್ಕ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೌಜುನು ಥ್ಯಾಂಕ್ ಯು ಅತ್ತೆ ಅಂತ ಹೇಳ್ತಾನೆ ಇದು ಮುಖಾಂತರ. ಇವಾಗ ನಾನು ಒಂದು ಸ್ವಲ್ಪ ಹೆಲ್ದಿಯಾಗಿ ಇನ್ನೊಂದು ರೂಟೀನ್ ಅಂದರೆ ಬೆಳಗ್ಗೆ ನಮ್ಮದು ಯಾವಾಗಲೂ ಜ್ಯೂಸ್ ಕುಡಿಯೋದಂತ ಒಂದು ಪದ್ಧತಿ ಇದೆ ನಮ್ಮ ಮನೆಯಲ್ಲಿ. ಯೂಶ್ವಲಿ ನಾನು ಅದನ್ನು ಹೇಳಿರ್ತೀನಿ. ಇವಾಗ ಚಳಿಗಾಲದ ಸೀಸನಲ್ಲಿ ಮುಗಿತಾ ಬರ್ತಾ ಇವೆ ಅಂತೇಳಿ ಜಾಸ್ತಿ ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸಿಗೆ ಭಾಳ ಪ್ರಿಪೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಅಂದರೆ ಇದು ಕಾಲ ಯಾವಾಗ ಇರ್ತಾವೆ ಆ ಕಾಲದ ಜ್ಯೂಸ್ ಆವಾಗ ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಇದನ್ನು ನಾನು ಹೇಗೆ ಮಾಡೋದು ಅಂತ ಹೇಳಿ ಈಗೊಂದು ಆಗಲೇ ವಿಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ್. ಅದನ್ನು ಡೀಟೇಲಾಗಿ ಅದರಲ್ಲಿ ಹೇಳಿದ್ದೀನಿ ಹೇಗೆ ಮಾಡಬೇಕಂತ ಹೇಳಿ. ಅಂದರೆ ನಾವು ಯಾವ ರೀತಿ ನಾವು ಅದನ್ನು ಕುಡಿದು ನಮ್ಮ ದೇಹಕ್ಕೆ ಒಳ್ಳೆಯದು ಅಂತ ಹೇಳಿ ಆ ವಿಡಿಯೋದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಕಿದ್ದರೆ ಆ ವಿಡಿಯೋನು ನೀವು ನೋಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮದು ಹೆಲ್ದಿ ರೂಟೀನಿಂದ ನಾನು ಈ ಥರ ನನ್ನದು ರೂಟೀನನ್ನು ಯಾವಾಗಲೂ ಇದ್ದಿರ್ತೀವಿ. ಯೂಶ್ವಲಾಗಿ ನನ್ನ ವ್ಲಾಗೆಲ್ಲ ನೋಡೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಹೇಳ್ತಿದ್ದೀನಿ. ತುಂಬಾ ಇದರದ್ದು ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಯಾವಾಗ ಅದು ಸೀಸನ್ ಇರ್ತದಲ್ಲ ಅವಾಗ ಅದನ್ನು ಕುಡಿದ್ರೆ ತುಂಬ ನಮಗೂ ಚಲೋ ಆರೋಗ್ಯಕ್ಕೆ ಅಂತ ಹೇಳ್ತಾ ಇದ್ದೀನಿ. ಇಷ್ಟೊತ್ತಿಗಾದಮೇಲೆ ಸೌಜುನು ಫ್ರೆಶ್ ಅಪ್ ಆಗಿ ಅವನಿಗೂ ಸ್ಕೂಲಿಗೆ ಕಳಿಸೋದಿತ್ತು. ಇವಾಗ ಸೌಜುನು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಬೆಳಗ್ಗೆ. ಅವನಿಗೂ ನಾನು ಸ್ಕೂಲ್ಗೆ ರೆಡಿ ಮಾಡಬೇಕಾಗಿತ್ತು. ಅಷ್ಟೊತ್ತಿಗೆ ನಮ್ಮ ಶ್ವೇತಕ್ಕೆ ಏನೆಲ್ಲ ನಮಗೆ ಸೌಜುಗೆ ಕಳಿಸಿದ್ದಾರೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇದು ಆಲ್ಮಂಡ್ ಕಳಿಸಿದ್ದಾರೆ ಅಂದರೆ ಬಾದಾಮಿ, ಮತ್ತು ಇದು ಕೇಕನ್ನು ಕಳಿಸಿದ್ದಾರೆ ಫ್ರೆಂಡ್ಸ್. ಮತ್ತು
ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಏನೇನು ಕಳಿಸಿದ್ದಾರೆ ಅಂತ ಹೇಳಿ. ಇದು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಿಂಗೆ ಕೇಕ್ ಅದು ಕಳಿಸಿದ್ರು ಫ್ರೆಂಡ್ಸ್. ಅಂದರೆ ಶ್ವೇತಾಗೆ ಯಾವಾಗಲೂ ಜಾಸ್ತಿ ಹೆಲ್ದಿ ಫುಡ್ ಯಾವ್ದು ಇರ್ತೋ ಅದರಲ್ಲಿನೇ ಆರಿಸಿ ಕಳಿಸ್ತಿರ್ತಾರೆ. ಇದು ರಾಗಿ ಮತ್ತು ವೀಟಿದ್ದು ಕುಕ್ಕೀಸ್ ಅಂತ ಕಳಿಸಿದ್ದಾರೆ ಫ್ರೆಂಡ್ಸ್, ಸೌಜುಗ್ ಅಂತ ಹೇಳಿ. ಸುಮ್ಮನೆ ಮೈದಾದತ್ತು ಜಾಸ್ತಿ ತಿನ್ನೋದತ್ತು, ಅವ್ನು ಜಾಸ್ತಿ ಚಾಕ್ಲೇಟ್ಸ್ ಹೊತ್ತು ಇಷ್ಟಪಡ್ತಾನೆ ಅಂತ ಹೇಳಿ ಇದನ್ನು ಕೊಡಲಿ ಸ್ನ್ಯಾಕ್ಸಿಗಾಗಿತ್ತು. ಎಲ್ಲಾದರೂ ಹೋಗೋದಾದರೂ ಅವ್ನಿಗೆ ಸುಮ್ಮನೆ ಸ್ನ್ಯಾಕ್ಸ್ಗೆ ಏನಾದರೂ ತಿನ್ನೋ ಬದಲು ಇದನ್ನು ತೊಗೊಂಡು ಹೋಗ್ಬೋದು ಅಂತ ಈಗ ನಾನು ಅವ್ನಿಗೆ ಸ್ಕೂಲಿಗೂ ಇದನ್ನು ಇಟ್ಟು ಕಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ವೀಟದ್ದೇ ಮತ್ತು ರಾಗಿದಿಂದ ಮಾಡಿರ್ತಾರೆ ಅಂತ ಹೇಳಿ ಶ್ವೇತಕ್ಕ ಸೌಜುಗಂತ ಸ್ಪೆಷಲಾಗಿ ಕಳಿಸಿದ್ದಾರೆ. ತುಂಬಾ ಹೀಗೆ ಥರ ಸ್ಪೆಷಲ್ ಏನಾದರೂ ಹುಡುಕಿ ಅವನಿಗೆ ಅಂತ ಹೇಳಿ ಅವೆಲ್ಲ ತಂದಿದ್ದೆಲ್ಲ ಸೌಜುಗಂತ ತುಂಬಾ ಇಷ್ಟ ಆಗ್ತವೆ. ಈಗ ನೋಡಿ ಫ್ರೆಂಡ್ಸ್, ರಾಗಿ ಮತ್ತು ವೀಟದ್ದು ಕುಕ್ಕೀಸು ಮತ್ತು ಬ್ರೌನೀಸ್ ಕಳಿಸಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸೌಜುಗೆ ಅಂತ ಹೇಳಿ ಮತ್ತು ಇನ್ನೊಂದು ಆಟಿ ಸಾಮಾನು ಕಳಿಸಿದ್ದಾರೆ ಸೌಜುಗ ಅಂತ ಹೇಳಿ. ಅದನ್ನು ನಾವು ಹೇಗೆ ಮಾಡಬೇಕು ಅಂತೇಳಿ ಎಷ್ಟು ಅಂದರೆ ಸಣ್ಣವರಿದ್ದಾಗೆಲ್ಲ ಆಡಿದ್ದು ರೂಢಿರ್ತವೆ. ಬಟ್ ಇವಾಗ ಅದನ್ನು ಆಡ್ಲಿಕ್ಕೆ ಹೋದರೆ ನಮಗೂ ಬರ್ತಾನೆ ಇದ್ದಿದ್ದಿಲ್ಲ. ಹೇಗೆ ನಮಗೂ ಮನೆಯವರು ಕಾಡಿಸ್ತಾಯಿದ್ರು, ನಿನಗೆ ಬರೋದಿಲ್ಲ ಅಂತೇಳಿ ನನಗೆ ಸಿಟ್ಟು ಬರ್ತಾಯಿತ್ತು. ನಾನು ಹೇಗೆ ನಂಗೆ ಬರಲೇ ಇಲ್ಲ ಆ್ಯಕ್ಚುಲಿ. ಅದು ತಿರುಗಿಸ್ಲಿಕ್ಕೆ ಈ ಥರ ಏನೋ ಕಲರಿಗೆಲ್ಲ ಹಿಂಗೆ ಸ್ಪ್ರೆಡ್ ಆಗುತ್ತೆ ಅಂತ ತಿರುಗಿಸ್ದಾಗೆ ಅಂತ ಹೇಳಿ ನಾನು ಆಮೇಲೆ ಒಂದು ಸ್ವಲ್ಪ ಅವಲಕ್ಕಿ ಮಾಡಬೇಕಂತ ಮಾಡಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಬ್ರೌನೀಸು ವಿತ್ ಅವಲಕ್ಕಿದು ನಮ್ದು ಅವತ್ತಿಂದ ನಾಷ್ಟ ಈ ರೀತಿ ಇತ್ತು ಫ್ರೆಂಡ್ಸ್. ಅವಲಕ್ಕಿ ಮಾಡಿ ಒಂದು ಸ್ವಲ್ಪ ನಾಷ್ಟ ಆದಮೇಲೆ ಸೌಜುಗೆ ಸ್ನಾನ ಮಾಡಿಸ್ಬೇಕು, ಸ್ಕೂಲಿಗೆ ಹೋಗ್ಬೇಕಂತ ಮಾಡ್ತೆ. ಬಟ್ ಅವ್ನು ಹೋಗಲಿಕ್ಕೆ ಮೂಡಿದ್ದಿದ್ದಿಲ್ಲ ಅವತ್ತು. ಒಂದೊಂದೇ ಆಟಿ ಸಾಮಾನು ತೊಗೊಂಡು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಹೀಗೆ ಶ್ವೇತಕ್ಕ ಅವ್ನಿಗೆ ಕಲರ್ಸು ಈ ಥರ ಈಗ ಸ್ಕೂಲಿಗೆ ಹೋಗ್ತಾ ಇದ್ದೇನೆ ಅಂತ ಗೊತ್ತಾದಮೇಲೆ ಅವ್ನಿಗೆ ಕ್ರ್ಯಾನ್ಸು ಈ ಥರ ಏನಾದರೂ ಸ್ಟಡಿ ಮಟೀರಿಯಲು ಹೀಗೆ ಏನೇನೋ ಕಳಿಸಿದ್ದಾರೆ ಅವ್ನಿಗೆ ಎಲ್ಲನೂ ನೋಡಿ ಒಂದಾದ್ಮೇಲೆ ಒಂದು ಐಟಮ್ಸ್ ಹಾಗೆ ಬರ್ತವೆ. ಸ್ಕೂಲ್ಗೆ ಹೋಗೋಕ್ಕೆ ಅವ್ನಿಗೆ ಒಲ್ಲ ಅಂತ ಹೇಳಿ ಅಂತ ಇದ್ದ. ಅಂದರೂ ಹೋಗಿ ನಾನು ಕಳಿಸಿ ಬಂದೆ ಫ್ರೆಂಡ್ಸ್. ಇವಾಗ ಮತ್ತೆ ಸಾಯಂಕಾಲ ಆಯಿತು ಫ್ರೆಂಡ್ಸ್. ಇವಾಗ ನಾನು ಒಂದು ಸ್ವಲ್ಪ ರೆಡಿಯಾಗಿ ಒಂದು ಸ್ವಲ್ಪ ಗುಡಿಗೆ ಹೋಗಿ ಬರಬೇಕಂತ ಹೇಳಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಆ್ಯಕ್ಚುಲಿ ಸಾಯಂಕಾಲ ನನಗೆ ಒಂದು ಸ್ವಲ್ಪ ಚೇಂಜನ್ನು ವಾತಾವರಣ ಬೇಕಾಗಿತ್ತು ಫ್ರೆಂಡ್ಸ್. ಸಾಯಂಕಾಲ ಹೋಗಿದ್ದು ಒಂದು ಸ್ವಲ್ಪ ಕೂಲಾಗಿ ಇರುತ್ತೆ ಅಂತ ಹೇಳಿ. ಎಷ್ಟು ಗದ್ದಲ ಇತ್ತು ಫ್ರೆಂಡ್ಸ್ ಅವತ್ತು, ತುಂಬಾ ಗದ್ದಲ ಇತ್ತು. ಅಂದರೂ ನಾನು ಬೆಳಗ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಶನಿವಾರ ನಾನು ಯಾವಾಗಲೂ ಒಂದು ಸ್ವಲ್ಪ ಗುಡಿಗತ್ತು ಹೋಗಿರ್ತೀನಿ ಫ್ರೆಂಡ್ಸ್. ಅದೇ ಒಂದು ಸ್ವಲ್ಪ ಗದ್ದಲ ಕಡಿಮೆ ಆದಮೇಲೆ ಹೋಗಬೇಕಂತ ಹೇಳಿ ಇವಾಗ ಬಂದಿದ್ದೀನಿ. ಬೆಳಗ್ಗೆ ತುಂಬಾ ಗದ್ದಲ ಇತ್ತು, ಬಟ್ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಒಂದು ಸ್ವಲ್ಪ ಗುಡಿಗಂತೂ ಹೋಗಿರ್ತೀನಿ ಫ್ರೆಂಡ್ಸ್, ಯೂಶ್ವಲಾಗಿ ಶನಿವಾರತ್ತು ಹಾಗೆ. ಇವತ್ತು ನಾನು ಬಂದಿದ್ದೀನಿ ಫ್ರೆಂಡ್ಸ್. ಸುಮ್ಮನೆ ಯಾವಾಗಲೂ ಮನುಷ್ಯಂತಿಗೆ ನಮಗೆ ಬೇಕಾದರೆ ಅಲ್ಲಿ ಇಲ್ಲೊಂದು ಪುಸ್ತಕನ ಓದೋದು ಅಂದರೆ ಹೊರಗಡೆ ಒಂದು ಸ್ವಲ್ಪ ಸುತ್ತಾಡ್ಬಂದ್ರೆ ಮೈಂಡ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅಂತಂತ ಹೇಳಿ ನಾನು ಇಲ್ಲಿ ಯಾವಾಗಲೂ ಇದನ್ನು ಫೇವ್ರೇಟ್ ನನ್ನ ಗುಡಿ ಅಂದರೆ ಮಹಾಲಕ್ಷ್ಮಿ ಟೆಂಪಲ್ ಅಂತ ಹೇಳ್ತಾರೆ. ನಮ್ಮ ಮನೆ ಕಾರ್ನರ್ಗೆ ಇದೆ. ಇದನ್ನು ಮುಗಿಸ್ಕೊಂಡು ಮತ್ತೆ ನಾನು ಸಾಯಂಕಾಲ ಇಲ್ಲಿ ನಾನು ಸೌಜು ಆ್ಯಕ್ಚುಲಿ ನಮ್ಮ ಅತ್ತೆ ಅವಂಗೆ ಕರ್ಕೊಂಡು ಹೋಗಿದ್ರು, ಗಾರ್ಡನ್ ಕತ್ತು ಕರ್ಕೊಂಡು ಹೋಗಿದ್ದು. ನಾನು ಒಬ್ಬಳೇ ಹೋಗಿ ಬಂದಿದ್ದೆ. ಆಮೇಲೆ ನಮ್ಮ ಮನೆಯವರು ಕಾರ್ನಲ್ಲಿ ಒಂದು ಸ್ವಲ್ಪ ಬ್ಯಾಟ್ರಿ ಅಥವಾ ಏನೋ ಕೆಟ್ಟಿತ್ತು ಅಂತ ಹೇಳಿ ರಿಪೇರಿ ಮಾಡಲಿಕ್ಕೆ ಮೆಕ್ಯಾನಿಕನ್ನು ಕರೆದಿದ್ರು. ಅದೇನೋ ರಿಪೇರಿ ಏನೋ ಮಾಡ್ತಾಯಿದ್ರು. ಆ್ಯಕ್ಚುಲಿ ಹೊರಗಡೆ ಹೋಗಿ ಒಂದು ಸ್ವಲ್ಪ ಹೋಗಬೇಕಾಗಿತ್ತು ಸೌಜುಗೆ, ಯಾಕಂದ್ರೆ ನಾನು ಬಿಟ್ಟು ಹೋಗಿದ್ನಲ್ಲ. ಅವನಿಗೆ ನೋಡಿದ ನನಗೆ ಅದಕ್ಕೆ ಕರ್ಕೊಂಡು ಹೋಗಿಲ್ಲ ಮಮ್ಮಿ ಅಂತ ಹೇಳಿ ಬಂದ್ಕೊಳ್ಳೋ ಜಗಳ ನನ್ನ ಜೊತೆ ತೆಗೆದ ಒಂದು ಸ್ವಲ್ಪ. ಅದಕ್ಕೆ ನಮ್ಮ ಮನೆಯವರು ಇದಾದಮೇಲೆ ಹೋಗಿ ಬರೋಣ ಅಂತ ಹೇಳಿದರು. ಅದಕ್ಕೆ ರಿಪೇರಿ ಆದಮೇಲೆ ಒಂದು ರೌಂಡ್ನು ಅವತ್ತು ನಾವು ಹೋಗಿ ಬಂದ್ವಿ. ಸಾಯಂಕಾಲ ಒಂದು ಸ್ವಲ್ಪ ಸ್ನ್ಯಾಕ್ಸಾಗಿ ಚುರುಮುರಿ ಸೂಸ್ಲಾತು ಮಾಡಿದ್ದೆ. ಅವತ್ತಿಂದ ನಮ್ಮದು ರುಟೀನು ಹೀಗೆ ಇತ್ತು ಅವತ್ತು. ನೆಕ್ಸ್ಟು ಒಂದು ಸ್ವಲ್ಪ ಲೈಟಾಗಿ ನಾವು ಅವತ್ತು ಚುರುಮುರಿ ಸೂಸ್ಲಾ ಮಾಡಿದ್ದೆ ಅಲ್ಲ, ಒಂದು ಸ್ವಲ್ಪ ಲೈಟಾಗಿ ಚಪಾತಿ, ಒಂದು ಸ್ವಲ್ಪ ಸಲಾಡು ಮತ್ತು ಜುನ್ಕ ಮಾಡಿದ್ದೆ ಫ್ರೆಂಡ್ಸ್. ನಾನು ಅವತ್ತು ಲೈಟಾಗಿ ಒಂದು ಸ್ವಲ್ಪ ಊಟ ಮಾಡಿದ್ವಿ ಅವತ್ತು. ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.
ಅಂದರೆ ಇವಾಗ ಏನಾಗ್ತಾ ಇದೆ ಅಂದರೆ ಫ್ರೆಂಡ್ಸ್, ನಾನು ವೀಡಿಯೋನ ಶೂಟ್ ಮಾಡಿ ಇಟ್ಕೊಂಡಿರ್ತೀವಿ, ಬಟ್ ಅವತ್ತಿಂದ ಅವತ್ತೇ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ನನಗೆ ಯಾಕೋ ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ. ಇದು ನಮ್ಮ ಮನೆಯವ್ರು ಏನೋ ಒಂದು ಹೊಸ ಏನೇನೋ ತರಿಸಿರ್ತಾರೆ. ನಮ್ಮ ಮನೆಯವ್ರಿಗಂತೂ ತುಂಬ ಶಾಕ್ ಇದೆ. ಅಮೆಝಾನ್ದಾಗಲಿ ಒಂದು ಫ್ಲಿಪ್ಕಾರ್ಟ್ ಯಾವುದಾದ್ರಲ್ಲಿ ಒಂದು ಆನ್ಲೈನಲ್ಲಿ ಏನಾದರೂ ವಸ್ತು ಏನೋ ತರಿಸಿರ್ತಾರೆ. ನಮಗದು ನೋಡೋದೇ ಒಂಥರ ಮಜಾ ಅಂತ ಅನಿಸೋದು. ಸೌಜಿಗಂತೂ ತುಂಬಾ ಕುತೂಹಲ ಇತ್ತು, ಏನಿದೆ ಅಂತ ಹೇಳಿ. ಇದು ಆ್ಯಕ್ಚುಲಿ ನಮ್ಮ ಮನೆಯವರು ಮಸಾಜದ್ದು ಒಂದು ಇಕ್ವಿಪ್ಮೆಂಟ್ ತರಿಸಿದ್ದಾರೆ, ಮಸಾಜ್ ಮಾಡೋಕ್ಕೆ. ಅದು ಹೇಗಿತ್ತು ಅಂದರೆ ಒಂದು ಸ್ವಲ್ಪ ರೋಬೋಟ್ ಟೈಪೇ, ಹಿಂಗಂದ್ರೆ ಮನುಷ್ಯರನ್ನೇ ಹೇಗೆ ನಾವು ಮಾಡ್ತೀವಲ್ಲ ಅದೇ ರೀತಿಯೇ ಇತ್ತು ಫ್ರೆಂಡ್ಸ್. ಇದಕ್ಕೆ ಚಾರ್ಜ್ ಮಾಡಿ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿ ಎಷ್ಟು ಚೆನ್ನಾಗಿತ್ತು. ಇದನ್ನು ಇನ್ನೊಂದು ಸಲ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಚಾರ್ಜಿಂಗ್ ಹಾಕಿ ಇಟ್ಟಿದ್ದೇವೆ. ನಿಮಗೆ ಬರೀ ಜಸ್ಟ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಅದಕ್ಕೆ ಒಂದು ಪ್ಲಗರ್ ಕೊಟ್ಟಿರ್ತಾರೆ. ಈಗ ನೋಡಿ ಫ್ರೆಂಡ್ಸ್, ಅದು ಕೈ ಹೇಗಿದೆ ಅಂತ ನಿಮ್ಗೆ ಕೆಳಗಡೆ ತೋರಿಸ್ತಾ ಇದ್ದೀನಿ. ಕೈ ಇದೆಯಲ್ಲ ಸೇಮ್ ಮನುಷ್ಯರ ಕೈ ಹೇಗಿರ್ತಲ್ಲ ಆ ರೀತಿನ ಸೌಜಿಗೆ ಅದನ್ನ ನೋಡಿ ಏನೋ ಆಟಿ ಸಾಮಾನು ಇದೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದ ಅವನು. ಅದೆಲ್ಲ ಒಂಥರ ಬೇರೆ ತಿನ್ನ ನೋಡ್ಲಿಕ್ಕೆ ನಮಗೂ ವಿಚಿತ್ರ ಅನಿಸುತ್ತೆ. ಸೌಜಿಗೊಂದು ತುಂಬ ಇಂಟ್ರೆಸ್ಟ್ ಬರ್ತದೆ ಇದರಲ್ಲಿ, ಏನೇನೋ ಇನ್ಸ್ಟ್ರಕ್ಷನ್ ಹೇಗೆ ಯೂಸ್ ಮಾಡಬೇಕು ಅಂತ, ಕತ್ತು ನೋವು ಇದ್ದರೆ ಹಿಂಗೆ ಮಾಡ್ಬೋದು ಅಂತ. ಈಗೆಲ್ಲನೂ ಬ್ಯಾಕ್ ಪೈನು ಅಂದರೆ ನಮ್ಮ ಮನೆಯವರು ಒಂದು ಸ್ವಲ್ಪ ಜಾಸ್ತಿ ಕಂಪ್ಯೂಟರ್ ಮುಂದೆ ಕೂಡಿದ್ರೆ ಅವ್ರಿಗೊಂದು ಸ್ವಲ್ಪ ಬ್ಯಾಕ್ ಪೇನ್ ಅಥವಾ ಹಿಂಗಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಕುತ್ತಿಗೆ ನೋವು ಬರ್ತದೆ. ಅದಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ ಅವ್ರ ಫ್ರೆಂಡ್ ಸಜೆಸ್ಟ್ ಮಾಡಿದಾಗ ಇದನ್ನು ಆನ್ಲೈನಿಂದ ತರಿಸಿದ್ದಾರೆ. ಇದರ ಏನಿದೆ ಅಂತ ಹೇಳಿ ನಿಮಗೆ ಡೀಟೇಲಾಗಿ ಇನ್ನೊಂದು ಬೇಕಾದರೆ ಲಾಗ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಬೇಕಿದ್ದರೆ ಯಾರಿಗೆ ಇದ್ರ ಇಂಟ್ರೆಸ್ಟ್ ಅದೇ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ಅದನ್ನು ನಾನು ಲಾಗ್ ಮಾಡಿ ಹಾಕ್ತೀನಿ. ಇದು ನೆಕ್ಸ್ಟು ಮಾರನೇ ದಿನ ಫ್ರೆಂಡ್ಸ್. ಮಾರನೇ ದಿನ ಇದು ಆ್ಯಕ್ಚುಲಿ ನಾನು ಅಪ್ಲೋಡ್ ಲೇಟಾಗಿ ಮಾಡ್ತಾ ಇರೋದು, ಒಂದು ಸ್ವಲ್ಪ ಗ್ಯಾಪ್ ಆಗಿದೆ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಸಂಕಷ್ಟ ದಿನದ ಲಾಗು. ಇವಾಗ ನಮ್ಮ ಮನೆಯಲ್ಲೇ ಸಂಕಷ್ಟಿಯಲ್ಲಿ ಯೂಶ್ವಲಾಗಿ ಗಣಪತಿಗೆ ಹಾರ ಮಾಡಿ ಹಾಕ್ತಿರ್ತೇವೆ. ಇವಾಗ ನಮ್ಮ ಮಾಮರು ಹೂವನ್ನು ತೊಗೊಂಬಂದಿದ್ದು ತುಂಬ ಚೆನ್ನಾಗಿದ್ದು, ಫ್ರೆಶ್ ಆಗಿದ್ದು. ಅದನ್ನು ನಾನು ಮಾಡಬೇಕಂದ್ರೆ ಸೌಜುನು ನನ್ನ ಜೊತೆ ಯಾವಾಗಲೂ ಹೀಗೆ ಮಾಡ್ತಾನೆ. ನನ್ನ ಜೊತೆ ಏನು ಕೆಲಸ ಮಾಡ್ತಿರ್ತಾನೆ ಅವ್ನಿಗೆ ಹೆಲ್ಪ್ ಮಾಡಲಿಕ್ಕೆ ಬಂದುಬಿಡ್ತಾರೆ. ಒಂದೊಂದು ಸಲ ಹೆಲ್ಪ್ ಮಾಡ್ಲಿಕ್ಕೆ ಬಂದಿರ್ತಾನೆ, ನನಗಾದ್ರೆ ಅವ್ನಿಗೆ ಹಿಡಿಯೋದೇ ತುಂಬ ಕಷ್ಟ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಚೆಂಡು ಹೂವು ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿದ್ದು. ಇದನ್ನು ತಗೊಂಡು ನಾನು ಅವತ್ತು ಗಣಪತಿಗೆ ಅಂತ ಹೇಳಿ ಹಾರನೂ ಮಾಡಿದೆ. ಇವಾಗ ಸಂಕಷ್ಟ ತುಂಬ ಮಹಾರಾಷ್ಟ್ರ ತುಂಬ ಸ್ಪೆಷಲ್ಲು. ಗಣಪತಿದಾಗಲಿ ನಡ್ಕೋದಾಗಲಿ ಗಣಪತಿ ತುಂಬಾ ಒಂಥರ ಸ್ಪೆಷಲ್ ರೀತಿ ಇರುತ್ತೆ. ಎಲ್ಲರೂ ಗುಡಿಗತ್ತು ಹೋಗ್ತಾರೆ, ಗಣಪತಿ ಗುಡಿಗೆ. ನಾವು ಒಮ್ಮೆ ಹೋಗಿರ್ತೀವಿ, ಒಂದೊಂದ್ಸಲ ಮಿಸ್ ಆಗಿರುತ್ತೆ. ಗಣಪತಿ ಹೇಗೆ ಸಂಕಷ್ಟ ದಿನ ಹೋಗಿ ನಮಸ್ಕಾರದ್ದು ಮಾಡಿ ಬಂದಿರ್ತೇವೆ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಸೌಜು ಹೂವಿನ ಹಾರನ ಮಾಡಬೇಕಂದ್ರೆ ಬಿಡ್ತಾನೆ ಇದ್ದಿದ್ದಿಲ್ಲ ನನಗೆ. ಒಂದು ವೈಟ್ ಕಲರ್ದು ಒಂದು ಯೆಲ್ಲೋ ಕಲರ್ದು ಅವನಿಗೆ ಹೂವು ಕೊಡು ಅಂತ ಹೇಳಿದ್ದೆ. ಅವನು ಹುಡುಕಾಡಿ ಯಾವ್ಯಾವ ಕಲರ್ ಇವೆ ಅಂತ ಹೇಳಿ ನನಗೆ ಕೇಳ್ತಾ ಇದ್ದ. ಅವನಿಗೆ ನಾನು ಯಾವ್ಯಾವ ಕಲರ್ಸ್ ಇವೆ ಎಲ್ಲನೂ ಹೇಳ್ತೆ. ಈಗ ಸೌಜು ಯಾವ್ಯಾವ ಕಲರ್ಸ್ ಇತ್ತು ಎಲ್ಲ ತುಂಬ ಐಡೆಂಟಿಫೈ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. ಅಂದರೆ ಅವ್ನು ಸ್ಕೂಲ್ನಲ್ಲಿ ಹೋಗ್ತಾ ಇದ್ದಾನೆ, ಎಲ್ಲ ಕಲರ್ಸ್ ಅವ್ನಿಗೆ ಕಲರಿಂಗ್ ಮಾಡೋದ್ರಿಂದ ತುಂಬಾ ಇಷ್ಟ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಮನೆಯಲ್ಲೇ ಮಾಡಿದ್ದೀನಿ ಅವತ್ತು. ಈ ಥರ ನನಗೇನೋ ಮನೇಲಿ ಮಾಡಿ ಹಾಕಿದ್ರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್. ನಮ್ಮ ಮನೆಯಲ್ಲಿನೂ ಹಾಗೇನೆ ಮತ್ತೇನೋ ಇದ್ದರೆ ಅವರು ಅಂದರೆ ಅವ್ರ ಕೈಲೇ ಮಾಡಿ ಗಣಪತಿ ಹಾರಕ್ಕಿತ್ತು ಅವ್ರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅಂದರೆ ಮನೆ ಹೊರಗಡೆ ಹಾರ ತಂದು ಮಾಡೋಕ್ಕಿಂತ ಅಂದರೆ ಮನೆಯಲ್ಲೇ ನಮಗೆ ಮಾಡಿದ್ರೆ ತುಂಬ ಏನೋ ಒಂಥರ ಡಿಫ್ರೆಂಟ್ ಹೂವು ಯೂಸ್ ಮಾಡಿಕೊಂಡು ನಮ್ಗೆ ಯಾವ ರೀತಿ ಬೇಕಾದಂಗೂ ಮಾಡ್ಕೋಬೋದು ಅಂತ ಹೇಳಿ ಮಾಡಿರ್ತೀವಿ ಫ್ರೆಂಡ್ಸ್. ಆಮೇಲೆ ಮಧ್ಯಾಹ್ನ ಇದು ರೊಟ್ಟಿ ಎತ್ತು ಮಾಡಿದ್ದೆ ಫ್ರೆಂಡ್ಸ್ ನಾನು ಅವತ್ತು. ಇವಾಗ ಸಲಾಡು ಮತ್ತು ಒಂದು ಸ್ವಲ್ಪ ಸ್ವೀಟತ್ತು ಹೀಗೆ ಮಾಡಿದ್ದೆ ಫ್ರೆಂಡ್ಸ್. ಸಂಕಷ್ಟ ಇದ್ದವರು ಇದನ್ನು ಸ್ಕಿಪ್ ಮಾಡಿ, ನಮ್ಮ ಮನೇಲಿ ಯಾರು ಸಂಕಷ್ಟ ಮಾಡಿಲ್ಲ ಅದನ್ನು ನಾವು ತಿನ್ನಬೇಕಂತ ಹೇಳಿ ನಾನು ಅವತ್ತು ರೊಟ್ಟಿ ಈ ಥರ ಲಟ್ಟೀಸ್ ಎತ್ತು ಮಾಡ್ತಾಯಿದ್ದೆ. ಲಟ್ಟೀಸ್ ಮಾಡೋದು ತುಂಬಾ ಈಸಿಯಾಗಿ ರೊಟ್ಟಿ ಬರುತ್ತೆ ಫ್ರೆಂಡ್ಸ್. ಒಬ್ರೊಬ್ರಿಗೆ ಲಟ್ಟೀಸ್ ಹೇಗೆ ಮಾಡ್ತಾರೆ ಅಂತ ಹೇಳಿ ಕೇಳ್ತಿರ್ತಾರೆ. ಬಟ್ ಇದು ಬೇಕಂತಂದರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ಹೇಗೆ ನಾವು ಲಟ್ಟಿಸಿ ರೊಟ್ಟಿ ಮಾಡ್ಬೋದು. ಉತ್ತರ ಕನ್ನಡ ಸ್ಪೆಷಲಾಗಿ ರೊಟ್ಟಿ ಬಡಿದ್ರೇ ತುಂಬಾ ಚಲೋ ಅಂತ ಅಂತಾರೆ. ಬಟ್ ನಾನು ಯಾವಾಗ ನನಗೆ ರೊಟ್ಟಿ ಒಂದು ಸ್ವಲ್ಪ ತೆಳ್ಳಗೆ ಬೇಕಂತ ಮಾಡಬೇಕಂದ್ರೆ ಹಿಟ್ಟನ್ನು ನಾವು ಸ್ವಲ್ಪ
ಅಳಕಾಗೆ ನಾದ್ಕೊಂಡು ಮಾಡಿದೆ. ಇದನ್ನು ರೊಟ್ಟಿ ಅದೇ ರೀತಿಯೇ ಟೇಸ್ಟಾಗಿ ಬರುತ್ತೆ. ಬಡಿದು ಮಾಡೋದು ತುಂಬಾ ಟೇಸ್ಟ್ ಕೊಡುತ್ತವೆ. ಇದನ್ನು ನಾನು ಅರ್ಧ ಬಡಿದು ಅಂದರೆ ಅರ್ಧ ತೀಡಿ ಮಾಡಿರ್ತೀನಿ ಫ್ರೆಂಡ್ಸ್. ಇದನ್ನು ತುಂಬ ಚೆನ್ನಾಗಿ ಬಂದಿರ್ತವೆ ರೊಟ್ಟಿ. ಅಂದರೆ ನಿಮಗೆ ಅಂದರೆ ರೊಟ್ಟಿದು ಅದ್ರದ್ದು ಫ್ಲೇವರು ಅದರದ್ದೇನೋ ಒಂಥರ ಚೇಂಜಸ್ ಆಗಿರ್ತದೆ, ಅದು ನಾನು ಒಪ್ಕೋತೀನಿ ಫ್ರೆಂಡ್ಸ್. ಇವಾಗ ಸಾಯಂಕಾಲ ಆಯಿತು ಫ್ರೆಂಡ್ಸ್. ಸಾಯಂಕಾಲ ಒಂದು ಸ್ವಲ್ಪ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ರೆಡಿ ಆಗ್ತಾಯಿದ್ವಿ. ಸೌಜು ಅಂತೂ ಹೊರಗಡೆ ಹೋಗೋದು ತುಂಬಾ ಖುಷಿ. ಎಲ್ಲ ಹೋಗ್ಬೇಕು ಅಂದರೂ ಅವನಿಗೆ ತುಂಬಾ ಖುಷಿ ಆಗ್ತಾಯಿತ್ತು. ಗಣಪತಿ ಗುಡಿಗೆ ಹೋಗ್ಬೇಕಂತ ಹೇಳಿ ಇವಾಗ ಗಣಪತಿ ಗುಡಿಗೆ ಹೋಗ್ತಾ ಇದ್ವಿ ಸಂಕಷ್ಟದ ದಿನ. ಸೌಜು ಅಂತೂ ಯಾವಾಗ ಹೋಗೇನೋ ಅಂತ ಕುಣಿದಾಡ್ತಿರ್ತಾನೆ ಯಾವಾಗಲೂ ಹೊರಗಡೆ ಹೋಗ್ಬೇಕಂತಂದರೆ. ಆಮೇಲೆ ಇವಾಗ ನಮ್ಮ ಮನೆ ಹತ್ತಿರ ಇರುವಂಥ ಗುಡಿಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಐಶ್ವರ್ಯ ಟೆಂಪಲ್ ಅಂತ ಹೇಳಿ ಅಂತಾರೆ ಇದಕ್ಕೆ. ಇಲ್ಲಿ ಗಣಪತಿಗಳು ತುಂಬ ಫೇಮಸ್ಸು. ಇವಾಗ ನಾವು ಗಣಪತಿಗೆ ನಮಸ್ಕಾರ ಮಾಡಬೇಕಂತ ಹೇಳಿ ಬಂದಿದ್ದೀವಿ. ತುಂಬ ಪ್ರಶಾಂತವಾಗಿತ್ತು. ಹೋಗಿ ನಮಸ್ಕಾರ ಮಾಡಿದ್ವಿ ಫ್ರೆಂಡ್ಸ್. ಸೌಜನ್ ಜೊತೆ ಹೋಗೋದಂದ್ರೆ ನಮಗೆ ತುಂಬ ಖುಷಿ ಅನಿಸುತ್ತೆ. ತುಂಬ ಅವನ ಜೊತೆ ಕ್ಲೈಮೇಟ್ ವೆದರು ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ಕೋತಾ ಒಂಥರ ಖುಷಿ ಆಗೋಗುತ್ತೆ. ಇದಾದಮೇಲೆ ಮಂಗಳಾರತಿನೇ ಇತ್ತು ಫ್ರೆಂಡ್ಸ್ 8ಕ್ಕೆ. ಬಟ್ ನಮಗೆ ಮಂಗಳಾರತಿ ತೊಗೊಳಿಕ್ಕಾಗಲಿಲ್ಲ. ಯಾಕಂದರೆ ಮನೆಗೆ ಹೋಗಿ ಮತ್ತೆ ಒಂದು ಸ್ವಲ್ಪ ಫುಡ್ದು ಪ್ರಿಪೇರ್ ಮಾಡಬೇಕಾಗಿತ್ತು. ನಾನು ಮನೆಗೆ ಹೋಗಿ ಅಡುಗೆ ಆಯಿತು ಒಂದು ಸ್ವಲ್ಪ. ಅದಕ್ಕೆ ನಾನು ಅಷ್ಟು ಜಾಸ್ತಿ ಹೊತ್ತಿಗೆ ಒಂದು 10 ನಿಮಿಷ ಆದಮೇಲೆ ಅಲ್ಲಿ ಒಂದು ಸ್ವಲ್ಪ ನಮಸ್ಕಾರ ಮಾಡಿ ಒಂದು 5 ನಿಮಿಷ ಕೂತು ಮತ್ತೆ ನಾವು ಮನೆ ಕಡೆಗೆ ಬಂದ್ವಿ. ಅವತ್ತು ಸೌಜುಗಂತೂ ತುಂಬ ಇಂಟ್ರೆಸ್ಟ್ ಇರುತ್ತೆ. ಗಣಪತಿ ದೇವಸ್ಥಾನಕ್ಕೆ ಅವತ್ತು ನಾವು ಹೋಗಿದ್ವಿ. ಇಷ್ಟು ನಮ್ಮದು ಅವತ್ತಿನ ರುಟೀನ್ ಆಗಿತ್ತು ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನನ್ನ ವೀಡಿಯೋನೆಲ್ಲ ಎಡಿಟಿಂಗ್ ಮಾಡೋದ್ರಲ್ಲಿ ತುಂಬಾ ಲೇಟ್ ಆಗ್ತಾಯಿದೆ, ಏಕೋ ಏನೋ ಅಂದರೂ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅಲ್ಲಿಂದ ಬಂದ್ವಿ ನಾವು 9 ಗಂಟೆಗತ್ತು. ಬಂದು ನಾನು ಮೋದಕತ್ತು ಮಾಡಿದೆ ಫ್ರೆಂಡ್ಸ್. ಅವತ್ತು ಗಣಪತಿಗೆ ಪ್ರಿಯವಾಗಿರುವಂಥ ಮೋದಕ ಇವಾಗ ಗಣಪತಿಗೆ ಎಡೆ ಹಿಡಿತಾ ಇದ್ದೀನಿ. 5 ಮೋದಕನ ನಾನು ಎಡೆ ಹಿಡಿತಾ ಇದ್ದೀನಿ ಇವಾಗ. ಜಾಸ್ತಿ ಟೈಮ್ ಆಗಿತ್ತು ಅಂತ ಹೇಳಿ ಜಾಸ್ತಿ ಗಡ್ಬಡ್ನಲ್ಲಿ ಇದ್ದೆ ಫ್ರೆಂಡ್ಸ್. ಅವತ್ತು ನಮ್ಮದು ರುಟೀನಲ್ಲಿ ಯೂಶ್ವಲಾಗಿ ನಾನು ಒಂದು ಸ್ವಲ್ಪ ಹೆಲ್ದಿ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ. ಬಟ್ ಹಬ್ಬ ಹರಿದಿನಗಳಲ್ಲಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕರೆದಿದ್ದದು ಒಂದು ಸ್ವಲ್ಪ ಯಾವಾಗಾದರೂ ತಿಂದರೆ ಚಲೋ ಯಾವಾಗ ನಡೀತದೆ ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿ ಹೆಲ್ದಿ ಫುಡ್ ತಿನ್ನಲಿಕ್ಕೆ ಅಂತ ಹೇಳಿ ಯಾವಾಗಲೂ ಅಂದ್ಕೊಂಡಿರ್ತೀನಿ. ಬಟ್ ಹಬ್ಬದ ದಿನ ಅಂತೂ ನಡೆಯುತ್ತಲ್ಲ ಫ್ರೆಂಡ್ಸ್, ಯಾವಾಗಾದರೂ ಒಂದು ಸಲ ತಿಂದರೆ ಅಂತ ಹೇಳಿ ಮಾಡಿದ್ದೀನಿ. ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.